ಈ ಜೀವ ನಿನಗಾಗಿ ಮುಂದುವರಿದ ಭಾಗ 22. ರೌಡಿ ಜಗ್ಗ ಐಶ್ವರ್ಯ ಬಾಯಿಗೆ ಪ್ಲಾಸ್ಟರ್ ಹಾಕಲು ಮುಂದೆ ಬಂದಾಗ ಅಲ್ಲಿಗೆ ಬಂದ ವ್ಯಕ್ತಿ ಜೋರಾಗಿ ಕಿರುಚಿ ಬಿಡ್ರು ಅವಳನ್ನು ಅಂತ ಹೇಳಿದನು. ಆ ವ್ಯಕ್ತಿಯನ್ನು ನೋಡಿದ ಐಶ್ವರ್ಯಳಿಗೆ ತುಂಬಾ ಖುಷಿಯಾಗಿ ಅವಳು, ರಿಷಿಯವರೇ ನೀವಾ? ನನ್ನನ್ನು ರಕ್ಷಿಸಕ್ಕೆ ಯಾರು ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಕೊನೆಗೂ ಬಂದ್ಬಿಟ್ರಲ್ವಾ? ಪ್ಲೀಸ್ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ. ಅಬೆ ನನಗೋಸ್ಕರ ಮಂಟಪದಲ್ಲಿ ಕಾಯ್ತಾ ಇರ್ತಾನೆ. ಕೇಳಿದ್ರೋನು? ಅವಳು ಹುಡುಗ ಅವಳಿಗೋಸ್ಕರ ಮದುವೆ ಮಂಟಪದಲ್ಲಿ ಕಾಯ್ತಾ ಇರ್ತಾನೆ. ಮದುವೆ ಹೆಣ್ಣನ್ನು ಕಿಡ್ನಾಪ್ ಮಾಡಕ್ಕೆ ನಿಮ್ಗೆಲ್ಲ ನಾಚಿಕೆ ಆಗಲ್ವೇನೋ ಅಂತ ಗೂಂಡಗಳಿಗೆ ಬೈಯತೊಡಗಿದನು. ಇದನ್ನು ನೋಡಿದ ಐಶ್ವರ್ಯಳ ಮುಖ ಅರಳತೊಡಗಿತ್ತು. ಅವಳನ್ನು ಚೇರಲ್ಲಿ ಕಟ್ಟಿ ಹಾಕಲಾಗಿತ್ತು. ರಿಷಿ ಅವಳ ಹತ್ತಿರ ಬರತೊಡಗಿದನು. ರಿಷಿ ಬಂದು ತನ್ನನ್ನು ಬಿಡಿಸಿಕೊಂಡು ಹೋಗುತ್ತಾನೆಂದು ಐಶ್ವರ್ಯ ಖುಷಿ ಪಡತೊಡಗಿದಳು. ಅವಳ ಹತ್ತಿರ ಬಂದ ಅವನು ಅವಳ ಕೈ ಬಿಡಿಸಲು ಮುಂದಾದನು. ಇನ್ನೇನು ಕೈಗೆ ಕಟ್ಟಿದ್ದ ಹಗ್ಗ ಬಿಡಿಸಬೇಕು, ಅಷ್ಟರಲ್ಲಿ ರೌಡಿ ಜಗ್ಗ ಇನ್ನೊಂದು ಚೇರ್ ತೆಗೆದುಕೊಂಡು ಬರತೊಡಗಿದನು. ಇದನ್ನು ನೋಡಿದ ಐಶ್ವರ್ಯ ಭಯದಿಂದ, ರಿಷಿಯವರೇ, ಅವನು ನಿಮ್ಗೆ ಚೇರಿಂದ ಹೊಡೆಯಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ರಿಷಿ ಹಿಂತಿರುಗಿ ನೋಡಿದನು. ರೌಡಿ ಜಗ್ಗ ಚೇರ್ ತಂದು ಅವನ ಹತ್ತಿರ ಬಂದನು. ಅವನು ರಿಷಿಗೆ ಹೊಡೆಯುತ್ತಾನೆಂದು ಅರಿತ ಐಶ್ವರ್ಯ ಕಣ್ಣು ಮುಚ್ಚಿಕೊಂಡಳು. ಆದರೆ ಅವಳು ಅಂದುಕೊಂಡಿದ್ದು ಉಲ್ಟಾ ಆಯಿತು. ಆ ರೌಡಿ ರಿಷಿಗೆ ಕೂರಲು ಚೇರ್ ತಂದಿಟ್ಟನು. ರಿಷಿ ಆ ಚೇರಲ್ಲಿ ಕುಳಿತು ವ್ಯಂಗ್ಯವಾಗಿ ಸತ್ತಿಲ್ಲದ ನಕ್ಕನು. ಐಶ್ವರ್ಯ ಕಣ್ಣು ಬಿಟ್ಟಾಗ ರಿಷಿ ಅವಳ ತೀರ ಸಮೀಪ ಚೇರಲ್ಲಿ ಕೂತಿದ್ದನು. ಅವನ ಅಕ್ಕಪಕ್ಕ ಆ ರೌಡಿಗಳು ಕೈ ಕಟ್ಟಿಕೊಂಡು ನಿಂತಿದ್ದರು. ಇದನ್ನು ನೋಡಿದ ಅವಳಿಗೆ ಆಶ್ಚರ್ಯವಾಗಿ, ರಿಷಿ ಏನಿದೆಲ್ಲ? ಅವ್ರು ಯಾಕೆ ನಿಮ್ಮ ಅಕ್ಕಪಕ್ಕ ಕೈ ಕಟ್ಟಿಕೊಂಡು ನಿಂತಿದ್ದಾರೆ? ಏನ್ರು, ನೀವ್ಯಾಕೆ ನನ್ನ ಅಕ್ಕಪಕ್ಕ ಕೈ ಕಟ್ಟಿಕೊಂಡು ನಿಂತಿದ್ದೀರಾ? ಸ್ವಲ್ಪ ಹೇಳ್ರು ಈ ಮೇಡಮ್ಗೆ. ಬಾಸ್, ನಾವು ಏನು ಹೇಳೋದು? ನೀವು ಏನು ಹೇಳ್ತೀರೋ ನಾವು ಅದನ್ನೇ ಕೇಳೋದು ಮಾಡೋದು. ಅವರೆಲ್ಲ ಬಾಸ್ ಅನ್ನೋದನ್ನು ಕೇಳಿ ಐಶ್ವರ್ಯಳಿಗೆ ಒಂದು ಕ್ಷಣ ಶಾಕ್ ಆಯಿತು. ರಿಷಿ, ಅವರಲ್ಲಿ ಯಾಕೆ ನಿಮಗೆ ಬಾಸ್ ಅಂತ ಕರೀತಿದ್ದಾರೆ? ಅವರಿಗೆ ಪರಿಚಯನಾ? ಅವಳ ಮಾತು ಕೇಳಿ ರಿಷಿ ಜೋರಾಗಿ ನಗತೊಡಗಿದನು. ಅವನು ಯಾಕೆ ನಗುತ್ತಿದ್ದಾನೆ ಅಂತ ಅವಳಿಗೆ ತಿಳಿಯದೆ ಹೋಯಿತು. ಅವನ ನಿಜ ರೂಪ ಅವಳ ಕಣ್ಣ ಮುಂದೆ ಇದ್ದರೂ ಕೂಡ ಅವಳು ಒಪ್ಪಿಕೊಳ್ಳಲು ಸಿದ್ಧಲಿರಲಿಲ್ಲ. ರಿಷಿ, ಯಾಕೆ ನಗ್ತಾ ಇದ್ದೀರಾ? ಬೇಗ ಹಗ್ಗ ಬಿಚ್ಚಿ, ನಾನು ಹೋಗಬೇಕು. ನಾವು ಇಲ್ಲಿಂದ ಬೇಗ ಹೋಗಿಲ್ಲ ಅಂದರೆ ಮುಹೂರ್ತ ಟೈಮ್ ಮೀರಿ ಹೋಗುತ್ತೆ. ಅಬೆಯಲ್ಲಿ ನನಗೋಸ್ಕರ ಕಾಯ್ತಾ ಇರ್ತಾನೆ. ಹಗ್ಗ ಬಿಚ್ಚಬೇಕಾ? ಅಂತ ಅವಳು ಹೇಳಿದ್ದಾಗ ಅವನು ಅವಳ ಕೈಯ ಹಗ್ಗ ಬಿಚ್ಚಲು ವಾಲಿದನು. ಒಂದು ಸಲ ಅವಳನ್ನು ಹತ್ತಿರದಿಂದ ನೋಡಿದನು. ಅವಳ ಕೈಯನ್ನು ಸವರತೊಡಗಿದನು. ಅವಳ ತೀರ ಸನಿಹ ವಾಲಿ ಅವಳ ಪರ್ಫ್ಯೂಮ್ ಸ್ಮೆಲ್ಲನ್ನು ಆನಂದಿಸತೊಡಗಿದನು. ಅವನ ಆ ವರ್ತನೆ ನೋಡಿ ಅವಳಿಗೆ ಶಾಕ್ ಆಗಿ ಅವನ ಮೇಲೆ ಅಸಹ್ಯ ಆಗತೊಡಗಿತು. ಕೋಪದಿಂದ ತನ್ನನ್ನು ತಾನು ಬಿಡಿಸಿಕೊಳ್ಳಲು ಪ್ರಯತ್ನಿಸತೊಡಗಿದಳು. ಬಿಡಿಸಿಕೊಳ್ಳಲಾಗದೆ ಅಸಹಾಯಕವಾಗಿ ಕಣ್ಣೀರು ಹಾಕತೊಡಗಿದಳು. ದೂರ ಹೋಗೋ ನಾಯಿ, ನಿನ್ನನ್ನು ನಾನು ಒಳ್ಳೆಯವನಂತ ಅಂದ್ಕೊಂಡಿದ್ದೆ, ಆದರೆ ನೀನು ಇಂಥ ಕೀಳು ಮಟ್ಟದವನಂತ ಅಂದ್ಕೊಂಡಿರಲಿಲ್ಲ. ನನ್ನನ್ನು ಮುಟ್ಟಿದ್ರೆ ಸತ್ತು ಹೋಗ್ತೀಯ ನೀನು. ಅಭಿ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಅವಳ ಮಾತು ಕೇಳಿ ಕೋಪಗೊಂಡ ರಿಷಿ ಅವಳ ಎರಡು ಕೆನ್ನೆಯ ಹತ್ತಿರ ಗಟ್ಟಿಯಾಗಿ ಹಿಡಿದು, ಏನೇ ಮಾಡ್ತಾನೆ ಆ ನಿನ್ನ ಅಭಿ? ನೀನು ಇಲ್ಲಿ ಇದ್ದೀಯಾ ಅಂತ ಅವನಿಗೆ ಗೊತ್ತಾದ್ರೆ ಅಲ್ವಾ ಅವನಿಲ್ಲಿ ಬರೋದು. ಅವನಿಗೆ ಗೊತ್ತಾಗುವಷ್ಟರಲ್ಲಿ ನಿನ್ನ ಮದುವೆ ಇಲ್ಲಿ ನಡೆದು ಹೋಗುತ್ತೆ ಅಂತ ಹೇಳಿ ಕೆನ್ನೆಯಿಂದ ಕೈಯನ್ನು ಸರಿಸಿದನು. ಏನು ಹೇಳ್ತಾ ಇದೀಯ ನೀನು? ಯಾರ ಜೊತೆ ನನ್ನ ಮದುವೆ ಮಾಡೋಕ್ಕೆ ಹೊರಟಿದ್ಯಾ? ಯಾಕೆ ಈ ರೀತಿ ಮಾಡ್ತಾ ಇದೆಯಾ? ನಾನು ನಿನ್ಗೆ ಏನು ಮಾಡಿದ್ದೀನಿ ಅಂತ ನನಗೆ ಟಾರ್ಚರ್ ಕೊಡ್ತಾ ಇದೆಯಾ? ಯಾರ್ಯಾರ ಜೊತೆ ನಿನ್ನ ಮದುವೆ ನಾನು ಯಾಕೆ ಮಾಡಲಿ? ನಾನೇ ಇದ್ದೀನಲ್ವಾ ಹ್ಯಾಂಡ್ಸಮ್ ಯಂಗ್ ಮ್ಯಾನ್. ನನ್ನ ಜೊತೆಗೇನೆ ನಿನ್ನ ಮದುವೆ ಆಗುತ್ತೆ. ನಾನು ಸತ್ರು ನಿನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ. ಸಾಯೋಕೆ ಯಾಕೆ ಹೋಗ್ತೀಯ ಬೇಬಿ? ನೀನು ಸಾಯೋ ಮುಂಚೆ ನಾನು ನಿನ್ನನ್ನು ಮದುವೆ ಆಗ್ತೀನಿ. ಆಮೇಲೆ ನಾವಿಬ್ಬರು ಸ್ವಿಟ್ಜರ್ಲ್ಯಾಂಡಲ್ಲಿ ಹನಿಮೂನ್ ಮಾಡೋಣ. ಅಭಿ ಹತ್ತಿರ ಏನಿದೆ ಅಂತ ಅವನನ್ನು ಮದುವೆ ಆಗಿ ಹೊರಟಿದ್ಯಾ? ಆಸ್ತಿ ನೋಡಿ ಮದುವೆ ಆಗ್ತಾ ಇದೆಯಾ?
ಅವನ ಆಸ್ತಿ ಕೂಡ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಹೆಸರಿಗೇನೋ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ನಾನು ನೀನು ಎಂಜಾಯ್ ಮಾಡ್ಬೋದು. ಥೂ ಪಾಪಿ, ಅವನು ನಿನ್ನನ್ನು ಎಷ್ಟು ನಂಬಿದ್ದನಲ್ಲೋ. ನೀನು ನೋಡಿದ್ರೆ ಅವನಿಗೇನೆ ಮೋಸ ಮಾಡ್ತಾ ಇದೆಯಾ. ಪಾಪ, ಅವನು ನಿನ್ನನ್ನು ಲಕ್ಷ್ಮಣ ಅಂತ ನಂಬ್ಕೊಂಡಿದ್ದ. ಆದರೆ ನೀನು ರಾವಣ ಅಂತ ಅವನಿಗೆ ಇನ್ನೂ ಗೊತ್ತಿಲ್ಲ. ನಾನು ಅವನು ದುಡ್ಡು ನೋಡಿ ಅವನನ್ನು ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅದು ನಿನ್ನ ಭ್ರಮೆ. ನಾನು ಅವನು ಒಳ್ಳೆಯ ಮನಸ್ಸು ನೋಡಿ ಅವನನ್ನು ಮದುವೆ ಆಗಕ್ಕೆ ಒಪ್ಪಿರೋದು. ಅದು ನಿನ್ನಂಥ ಪಾಪಿಗೆ ಎಲ್ಲಿ ಗೊತ್ತಾಗುತ್ತೆ? ನಿನ್ನ ಪ್ರಕಾರ ನಾನು ರಾವಣ. ಈ ರಾವಣ ಈಗ ಏನು ಮಾಡ್ತಾನಂತ ನೀನೇ ನೋಡ್ತಾ ಇರು. ಆ ರಾವಣನಿಗೆ ಸೀತೆ ಸಿಗದೇ ಇರ್ಬೋದು, ಆದರೆ ಈ ಕಲಿಯುಗದ ರಾವಣನ ಮದುವೆ ಈ ಸೀತೆಯ ಜೊತೆ ಆಗೇ ಆಗುತ್ತೆ. ಅದು ಆ ನಿನ್ನ ರಾಮನ ಕಣ್ಣೆದುರಲ್ಲೇ. ನಮ್ಮಿಬ್ಬರ ಮದುವೆನ ಕಣ್ತುಂಬ ನೋಡ್ಬಿಟ್ಟು ಆ ನಿನ್ನ ರಾಮ ಪ್ರಾಣ ತ್ಯಾಗ ಮಾಡಿಬಿಡ್ತಾನೆ. ಈಗ ನೋಡು ನಿನ್ನ ರಾಮನನ್ನು ಇಲ್ಲಿಗೆ ಹೇಗೆ ಕರೆಸ್ಕೋತೀನಿ ಅಂತ. ಅಷ್ಟು ಹೇಳಿ ಅವನು ಅಬಿಗೆ ಕಾಲ್ ಮಾಡಿದನು. ಅಭಿ, ಬೇಗ ಬಾ, ಐಶ್ವರ್ಯ ಎಲ್ಲಿದ್ದಾಳಂತ ಗೊತ್ತಾಯ್ತು. ಹೌದಾ ರಿಷಿ, ಎಲ್ಲಿದ್ದಾಳೆ ಅವಳು? ನಾನು ಪೊಲೀಸರಿಗೆ ಕಾಲ್ ಮಾಡಿ ಅವರನ್ನು ಕೂಡ ಜೊತೆಗೆ ಕರೆದುಕೊಂಡು ಬರ್ತೀನಿ. ಬೇಡ ಅಭಿ, ಪೊಲೀಸರನ್ನ ಜೊತೆ ಕರೆದುಕೊಂಡು ಬರಬೇಡ. ಅವರೇನಾದ್ರೂ ಇಲ್ಲಿಗೆ ಬಂದರೆ ಐಶ್ವರ್ಯ ಜೀವಂತವಾಗಿ ನಮ್ಗೆ ಸಿಗಲ್ಲ. ಏನ್ ಹೇಳ್ತಾ ಇದೆಯಾ ನೀನು? ಏನಾಗಿದೆ ಅವಳಿಗೆ? ಈಗ ಅದೆಲ್ಲ ಹೇಳ್ಕೊಂಡು ಕೂರುವಷ್ಟು ಟೈಮ್ ಇಲ್ಲ ಅಭಿ. ಅಯ್ಯೋ ಅಭಿ, ರೌಡಿಗಳು ನನಗೆ ಹೊಡೆತಾ ಇದ್ದಾರೆ. ಅಮ್ಮ, ನೋವು ತಡೆದುಕೊಳ್ಳಕ್ಕಾಗ್ತಾ ಇಲ್ಲ. ಬೇಗ ಬಾ ಅಭಿ, ನಮ್ಮಿಬ್ಬರನ್ನು ಬಚಾವ್ ಮಾಡಿ ಕರೆದುಕೊಂಡು ಹೋಗು ಅಂತ ಸುಳ್ಳು ಹೇಳಿದನು. ಅವನ ಸುಳ್ಳನ್ನು ನಂಬಿದ ಅಭಿ, ಎಲ್ಲಿದ್ದೀಯ ಅಂತ ಹೇಳು ರಿಷಿ, ನಾನು ಈಗಲೇ ಹೊರಡ್ತೀನಿ. ರಿಷಿ ಅವನಿಗೆ ಅಡ್ರೆಸ್ ಹೇಳಿದ ಮೇಲೆ, ಅಭಿ ಒಬ್ನೇ ಬಾ, ಯಾರಿಗೂ ಕೂಡ ಹೇಳ್ಬೇಡ, ಎಸ್ಪೆಷಲಿ ಡ್ಯಾಡ್ಗಂತೂ ಹೇಳಲೇಬೇಡ. ಸರಿ ರಿಷಿ, ನಾನು ಯಾರಿಗೂ ಹೇಳಲ್ಲ, ಒಬ್ನೇ ಬರ್ತೀನಿ. ನೀನೇನು ಚಿಂತೆ ಮಾಡಬೇಡ, ಧೈರ್ಯವಾಗಿರು. ನಾನು ಬಂದು ನಿಮ್ಮಿಬ್ಬರು ರಕ್ಷಣೆ ಮಾಡ್ತೀನಿ. ಅಲ್ಲಿ ತನಕ ಐಶ್ವರ್ಯಳಿಗೆ ಧೈರ್ಯ ಹೇಳು. ಆಯ್ತು ಅಭಿ ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ನೋಡಿದ್ಯಾ ಆ ನಿನ್ನ ರಾಮ ಹೇಗೆ ಇಲ್ಲಿ ಬರ್ತಾನಂತ? ಇವತ್ತು ಅವನ ಆಸ್ತಿನೂ ನಂದೆ, ಅವನ ಹುಡುಗಿನೂ ನನ್ನವಳೆ. ಇಷ್ಟು ವರ್ಷ ಮನಸ್ಸೊಳಗಿದ್ದ ಸೇಡನ್ನು ಅವನ ಮೇಲೆ ಹೇಗೆ ತೀರಿಸ್ಕೋತೀನಂತ ನೋಡ್ತಾ ಇರು. ಜೀವನನೇ ಸಾಕಾಗಿ ಅವನು ಸಾಯಕ್ಕೆ ಹೋಗಬೇಕು, ಆ ಥರ ಮಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮಾಮ್ ಮತ್ತು ಅನ್ಮೋಲ್ ಬರ್ತಾರೆ. ಆಮೇಲೆ ನಮ್ಮಿಬ್ಬರ ಮದುವೆ ನಡೆಯುತ್ತೆ. ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ ಅಂತ ಹಾಡು ಹಾಡುತ್ತಾ ಜೋರಾಗಿ ನಗತೊಡಗಿದನು. ಇದನ್ನು ನೋಡುತ್ತಿದ್ದ ಐಶ್ವರ್ಯಳಿಗೆ ಕೋಪದ ಜೊತೆ ನೋವು ಕೂಡ ಆಗತೊಡಗಿತು. ರಿಷಿಯನ್ನು ಫಾಲೋ ಮಾಡಿಕೊಂಡು ಬಂದಿದ್ದ ಧನರಾಜ್ರವರು ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದರು. ನೂಲಿನಂತೆ ಸೀರೆ, ಹಾಗೆ ತಾಯಿಯಂತೆ ಮಕ್ಕಳು. ನೀನು ಕೂಡ ಇವ್ರ ಜೊತೆ ಸೇರಿದೆಯಾ ಅಂತ ನನಗೆ ಮೊನ್ನೆನೇ ಡೌಟ್ ಬಂದಿತ್ತು ಅಂತ ಅಂದುಕೊಳ್ಳುತ್ತಾ ಸ್ವಲ್ಪ ದಿನ ಹಿಂದೆ ನಡೆದ ಘಟನೆಯನ್ನು ನೆನಪು ಮಾಡಿಕೊಳ್ಳತೊಡಗಿದರು. ಧನರಾಜ್ರವರು ತನ್ನ ರೂಮಲ್ಲಿ ಚಂದ್ರಕಲಾ ಮತ್ತು ಅನ್ಮೋಲನ ಹೊರತು ಮೂರನೇ ವ್ಯಕ್ತಿಯನ್ನು ನೋಡಿದ್ದರು. ಆದರೆ ಆ ವ್ಯಕ್ತಿ ಯಾರು ಅಂತ ತಿಳಿದುಕೊಳ್ಳುವ ಹೊತ್ತಿಗೆ ಕಣ್ಮರೆಯಾಗಿದ್ದನು. ಆ ಕ್ಷಣದಲ್ಲಿ ರಿಷಿ ಬಂದು ಅವರನ್ನು ಮಾತನಾಡಿಸುತ್ತಿದ್ದಾಗ ಅವರಿಗೆ ರೂಮ್ ಒಳಗಿದ್ದ ವ್ಯಕ್ತಿಯ ಶೂ ಮತ್ತು ರಿಷಿಯ ಶೂ ಒಂದೇ ತರ ಕಾಣಿಸಿತು. ಅರೆ, ರೂಮ್ ಒಳಗಿದ್ದ ಮೂರನೇ ವ್ಯಕ್ತಿಯ ಶೂ ಮತ್ತು ಇವನ ಶೂ ಒಂದೇ ತರ ಇದೆ ಅಲ್ವಾ? ಅಂದ್ರೆ ಚಂದ್ರಕಲಾ ಮತ್ತು ಅನ್ಮೋಲನ್ ಜೊತೆ ಇವನು ಕೂಡ ಸೇರ್ತಾನೆ ಹೇಗೆ? ಇಲ್ಲ ಇಲ್ಲ, ಇವನು ಆ ಥರದವನಲ್ಲ. ಅಭಿ ಅಂದ್ರೆ ಇವನಿಗೆ ತುಂಬಾ ಇಷ್ಟ. ಅಭಿ ಅವರದ್ದು ಇವನು ಕಿತಾಪತಿ ಮಾಡಿರಕ್ಕಿಲ್ಲ. ಆದರೂ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿರಬಾರ್ದು. ಈಗಿನ ಕಾಲದಲ್ಲಿ ಯಾರನ್ನು ಕೂಡ ನಂಬಕ್ಕಾಗಲ್ಲ. ಇವನ ಮೇಲೆ ಒಂದು ಕಣ್ಣಿಡಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ರಿಷಿಯ ಜೊತೆ ಮಾತನಾಡತೊಡಗಿದ್ದರು. ಆ ದಿನದಿಂದ ಧನರಾಜ್ರವರು ರಿಷಿಯ ಮೇಲೆ ಒಂದು ಕಣ್ಣಿಟ್ಟಿದ್ದರು. ಯೋಚನಾ ಲಹರಿಯಿಂದ ಹೊರಬಂದ ಧನರಾಜ್ರವರು ಕೋಪಗೊಳ್ಳುತ್ತಾ, ಅರ್ಧ ಆಸ್ತಿ ನಿನ್ನ ಹೆಸರಿಗೆ ಬರೀಬೇಕಂತ ಅಂದುಕೊಂಡಿದ್ದೆ, ಆದ್ರೆ ನೀನು ನನ್ನ ಮಗನಿಗೆ ದ್ರೋಹ ಮಾಡಕ್ಕೆ ಹೊರಟಿದ್ಯಾ.
ನಿಮ್ಮನ್ನು ಯಾರನ್ನು ಕೂಡ ನಾನು ಸುಮ್ಮನೆ ಬಿಡಲ್ಲ. 2 ಪ್ರಾಪರ್ಟಿ ಪೇಪರ್ ರೆಡಿ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಿಸಿ ಒಂದೇ ಮಾಡೋಕ್ಕೆ ಹೇಳಿದ್ದು ಒಳ್ಳೇದಾಯಿತು. ಈ ಪ್ರಾಪರ್ಟಿಗೋಸ್ಕರ ತಾನೇ ಎಲ್ಲರೂ ಅಭಿಯ ಖುಷಿಯನ್ನು ಹಾಳು ಮಾಡೋಕ್ಕೆ ಹೊರಟಿರೋದು. ಪ್ರಾಪರ್ಟಿ ನಿಮಗೂ ಕೂಡ ಸಿಗಬಾರ್ದು, ಅಭಿಗೂ ಕೂಡ ಸಿಗಬಾರ್ದು. ಯಾರ ಹೆಸರಲ್ಲಿ ಮಾಡಬೇಕಂತ ನಾನು ಡಿಸೈಡ್ ಮಾಡಿಬಿಟ್ಟೆ. ಸಾರಿ ಅಭಿ, ಪ್ರಾಪರ್ಟಿ ನಿನ್ನ ಹೆಸರಿಗೆ ಬರೆದರೆ ಇವರೆಲ್ಲ ನಿನ್ನನ್ನು ಹುರಿದು ಮುಕ್ಬಿಡ್ತಾರೆ. ನೀನು ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಹೆಸರಲ್ಲಿ ಏನೂ ಇರಬಾರ್ದು. ನಾನು ಈಗಲೇ ಲಾಯರ್ಗೆ ಕಾಲ್ ಮಾಡಿ ಪ್ರಾಪರ್ಟಿ ಯಾರ ಹೆಸರಿಗೆ ಮಾಡಬೇಕಂತ ಹೇಳಿಬಿಡ್ತೀನಿ. ಅದಕ್ಕಿಂತ ಮೊದಲು ಅಭಿನ ಇಲ್ಲಿಗೆ ಬರದ ಹಾಗೆ ತಡಿಬೇಕು. ನಾನು ಅವನಿಗೆ ರಿಷಿ ಬಗ್ಗೆ ಹೇಳಿದ್ರೆ ಅವನು ನಂಬಲ್ಲ. ಏನು ಹೇಳಿ ಅವನನ್ನು ಇಲ್ಲಿಗೆ ಬರದ ಹಾಗೆ ತಡೆಯೋದು ಅಂತ ಅಂದುಕೊಂಡ ಅವರು ಅಭಿಗೆ ಕಾಲ್ ಮಾಡಿದರು. ಆದರೆ ಅವನು ರಿಷಿ ಹೇಳಿದ ಜಾಗಕ್ಕೆ ಹೋಗಲು ಅವಸರದಲ್ಲಿದ್ದ ಕಾರಣ ತನ್ನ ತಂದೆಯ ಕಾಲನ್ನು ಪಿಕ್ ಮಾಡೋಕ್ಕೂ ಹೋಗಿಲ್ಲ. ಸಾರಿ ಡ್ಯಾಡ್, ನನಗೆ ನಿಮ್ಮ ಹತ್ರ ಮಾತಾಡುವ ಪರಿಸ್ಥಿತಿಯಲ್ಲಿಲ್ಲ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾದರೆ ನೀವು ಪೊಲೀಸರನ್ನು ಕರೆದುಕೊಂಡು ಬರ್ತೀರಾ. ಹಾಗೇನಾದರೂ ಆದರೆ ಐಶ್ವರ್ಯಳ ಜೀವಕ್ಕೆ ಅಪಾಯ ಆಗುತ್ತೆ. ಅವಳು ಸೇಫ್ಟಿಗೋಸ್ಕರ ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ. ಒಂದ್ಸಲ ಐಶು ಸಿಗ್ಲಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಅಂದುಕೊಂಡು ಕಾರನ್ನು ಸ್ಪೀಡಾಗಿ ಚಲಾಯಿಸುತ್ತಾ ಹೋಗತೊಡಗಿದನು. ಅಭಿ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಟೆನ್ಷನ್ ಆದ ಧನರಾಜ್ರವರು ವಿಧಿ ಇಲ್ಲದೆ ನಂತರ ತನ್ನ ಲಾಯರ್ಗೆ ಕಾಲ್ ಮಾಡಿ ಪ್ರಾಪರ್ಟಿ ಯಾರ ಹೆಸರಿಗೆ ಮಾಡಬೇಕು ಅಂತ ಹೇಳಿದರು. ಇದನ್ನು ಕೇಳಿ ಶಾಕ್ ಆದ ಲಾಯರ್, ಸರ್ ಏನು ಹೇಳ್ತಾ ಇದ್ದೀರಾ? ಪ್ರಾಪರ್ಟಿಯಲ್ಲಿ ಇಲ್ಲದೆ ನೀವು ಹೇಗೆ ಜೀವನ ಮಾಡ್ತೀರಾ ಸರ್? ಜೀವನ ಹೇಗಾದರೂ ಮಾಡ್ತೀವಿ, ಆದರೆ ನನ್ನ ಮಗನಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿ ಇಲ್ಲಿ ನಡೆಯುತ್ತಿರೋ ವಿಷಯವನ್ನೆಲ್ಲ ಅವರಿಗೆ ತಿಳಿಸಿದರು. ವಿಷಯ ತಿಳಿದ ಅವರು, ಸರ್ ಇಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು. ನೀವು ಹೇಳಿದ ಹಾಗೇನೆ ಮಾಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ಆಸ್ತಿ ಪಾಪಿಗಳ ಕೈ ಸೇರಕ್ಕೆ ನಾನು ಬಿಡಲ್ಲ. ಯಾರಿಗೆ ಯಾವ ಹೊತ್ತಲ್ಲಿ ಈ ಆಸ್ತಿ ಒಪ್ಪಿಸಬೇಕೋ ಆ ಹೊತ್ತಲ್ಲೇ ನಾನು ಈ ಆಸ್ತಿನ ಅವ್ರಿಗೆ ಒಪ್ಪಿಸ್ತೀನಿ. ನೀವು ನಿಶ್ಚಿಂತೆಯಾಗಿರಿ ಸರ್. ನೀಲೇಶ್, ನನಗೆ ನೀನು ಇನ್ನೊಂದು ಸಹಾಯ ಮಾಡಬೇಕು. ಹೇಳಿ ಸರ್, ನನ್ನ ಪ್ರಾಣ ಒತ್ತೆ ಇಟ್ಟಾದರೆ ನಿಮಗೆ ಹೆಲ್ಪ್ ಮಾಡ್ತೀನಿ. ನಿನಗೆ ಏನು ಕೂಡ ಆಗಬಾರ್ದು ನೀಲೇಶ್. ಆಸ್ತಿ ಎಲ್ಲ ಸುರಕ್ಷಿತವಾಗಿರಬೇಕು ಅಂದರೆ ನಿನ್ನ ಆಯುಷ್ಯ ಗಟ್ಟಿಯಾಗಿರಬೇಕು ಅಂತ ಹೇಳಿ ತನಗೆ ಯಾವ ರೀತಿಯ ಹೆಲ್ಪ್ ಬೇಕು ಅದನ್ನು ವಿವರಿಸತೊಡಗಿದರು. ಸರಿ ಸರ್, ನಾನೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಹೇಳಿದಾಗ ಧನರಾಜ್ರವರು ಕಾಲ್ ಕಟ್ ಮಾಡಿ ಕೂಡಲೇ ಮನೆಗೆ ಹೊರಟರು. ಶಂಕರಪ್ಪರವರಿಂದ ಚಿತ್ರಾಳ ನಂಬರ್ ತಗೊಂಡು ಅವಳಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳಿದರು. ಅಭಿ ಕಾರನ್ನು ಫಾಸ್ಟ್ ಆಗಿ ಡ್ರೈವ್ ಮಾಡುತ್ತಾ ರಿಷಿ ಹೇಳಿದ ಜಾಗಕ್ಕೆ ಹೋಗತೊಡಗಿದನು. ಇತ್ತ ರಿಷಿ ಐಶ್ವರ್ಯಳನ್ನು ಬಂಧಿಸಿದ್ದ ಜಾಗದಲ್ಲಿ ಚಿಕ್ಕ ಮದುವೆ ಮಂಟಪವನ್ನೇ ರೆಡಿ ಮಾಡಿ ಇಟ್ಟಿದ್ದನು. ಸ್ವಲ್ಪ ಹೊತ್ತಲ್ಲಿ ಚಂದ್ರಕಲಾ, ಅನ್ಮೋಲ್ ಮತ್ತು ಅಂಕಿತ ಕೂಡ ಅಲ್ಲಿಗೆ ಬಂದರು. ಅಭಿಯ ಮದುವೆ ನಿಲ್ಲಿಸಲು ಅಂಕಿತ ಕೂಡ ಇವರ ಜೊತೆ ಸೇರಿಕೊಂಡಿದ್ದಳು. ಚೇರಲ್ಲಿ ಕಟ್ಟಿ ಹಾಕಿದ್ದ ಐಶ್ವರ್ಯಳ ಹತ್ತಿರ ಅಂಕಿತ ಬರತೊಡಗಿದಳು. ಅವಳ ಸೌಂದರ್ಯವನ್ನು ನೋಡಿ ಅಂಕಿತಳಿಗೆ ಹೊಟ್ಟೆ ಕಿಚ್ಚು ಆಗತೊಡಗಿತು. ಅವಳ ಹತ್ತಿರ ಬಂದು, ಅವತ್ತು ನನ್ನ ಮಾತು ಕೇಳಿಸ್ಕೊಂಡಿದ್ರೆ ನಿನ್ಗೆ ಇವತ್ತು ಈ ರೀತಿ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ. ಸುಮ್ಮನೆ ಮದುವೆ ಬೇಡ ಅಂತ ಹೇಳಿಬಿಟ್ಟಿದ್ರೆ ಇವತ್ತು ಬಲವಂತವಾಗಿ ನಿನ್ನ ಮದುವೆ ನಡೀತಾ ಇರಲಿಲ್ಲ. ಪೂರ್ ಲೇಡಿ, ನಿನ್ನ ಕೈಯಾರೆ ನಿನ್ನ ಬಾಳ ನೀನು ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ಅವಳು ಹೇಳಿದಾಗ ಅವಳ ಮಾತು ಕೇಳಿ ಐಶ್ವರ್ಯ ಅಳುತ್ತಾ, ನೀವು ಯಾರು ಕೂಡ ಉದ್ಧಾರ ಆಗಲ್ಲ, ಸರ್ವನಾಶ ಆಗ್ತೀರಾ ಅಂತ ಹೇಳುತ್ತಿರಬೇಕಾದರೆ ರಿಷಿ ಮದುಮಗನ ಗೆಟಪ್ಪಲ್ಲಿ ಬಂದು, ಮಾಮ್, ಮದುವೆ ಹೆಣ್ಣನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದಾಗ ಚಂದ್ರಕಲಾರವರು ಅಂಕಿತಾಳ ಕಡೆ ನೋಡಿದರು. ಅಂಕಿತ ಅವಳ ಕೈ ಕಾಲಲ್ಲಿದ್ದ ಹಗ್ಗವನ್ನು ಬಿಚ್ಚಿದಳು. ನಂತರ ಇಬ್ಬರು ಸೇರಿ ಅವಳನ್ನು ಬಲವಂತವಾಗಿ ಕರೆದುಕೊಂಡು ಹೋಗಿ ಹಸೆಮಣೆಯಲ್ಲಿ ಕೂರಿಸಿದರು. ರೌಡಿ ಜಗ್ಗ ಅವಳ ಪಕ್ಕ ಅವಳು ಅಲುಗಾಡದಂತೆ ಬಂದೂಕು ಹಿಡಿದು ನಿಂತಿದ್ದನು. ಪುರೋಹಿತರನ್ನು ಮೊದಲೇ ಕರೆಸಿಕೊಂಡಿದ್ದರು.
ಪುರೋಹಿತರು ಮಂತ್ರ ಪಠಿಸುತ್ತಾ ಮದುವೆ ಶಾಸ್ತ್ರಗಳನ್ನು ಮಾಡತೊಡಗಿದರು. ಮಾಂಗಲ್ಯ ಧಾರಣೆ ಮಾಡಪ್ಪ ಅಂತ ಹೇಳಿದಾಗ ಐಶ್ವರ್ಯ ಬೇಡ ಅಂತ ಹೇಳಿ ಜೋರಾಗಿ ಅಳತೊಡಗಿದಳು. ಇದನ್ನು ನೋಡಿ ಎಲ್ಲರೂ ನಗತೊಡಗಿದರು. ರಿಷಿ ಕೈಯಲ್ಲಿ ತಾಳಿ ಹಿಡಿದು ಅವಳಿಗೆ ಕಟ್ಟಲು ಮುಂದಾದನು. ಕತೆ ಮುಂದುವರಿಯಿತು. ಅಭಿ ಬರುವಷ್ಟರಲ್ಲಿ ರಿಷಿ ಮತ್ತು ಐಶ್ವರ್ಯಳ ಮದುವೆ ಆಗುತ್ತಾ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.